ಸನ್ 2026 ಹಾಗೂ 27ನೇ ಸಾಲಿನ ಮುಂಗಾರು ಹಂಗಾಮಿಗಾಗಿ ಕೃಷಿ ಇಲಾಖೆಯಿಂದ ಸರ್ಕಾರಿ ಸಹಾಯಧನದಲ್ಲಿ ನೀಡಲಾಗುತ್ತಿರುವ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಟಿಎಪಿಸಿಎಂಎಸ್ ಕೇಂದ್ರದಲ್ಲಿ ಶಾಸಕ ಮಹಾಂತೇಶ್ ಕೌಜಲಗಿ ಅಧಿಕೃತ ಚಾಲನೆ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಅವರು, ರೈತರು ಭೂಮಿಯ ಹದ ಗಮನಿಸಿ ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬಿತ್ತನೆ ಕಾರ್ಯ ಆರಂಭಿಸಬೇಕು. ಬೈಲಹೊಂಗಲ ಹೋಬಳಿಯಲ್ಲಿ ವಿವಿಧ ಪಿಕೆಪಿಎಸ್ ಸಂಸ್ಥೆಗಳ ಮೂಲಕ ಒಟ್ಟು 14 ಬೀಜ ವಿತರಣಾ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಅಗತ್ಯಕ್ಕೆ ತಕ್ಕಂತೆ ಬೀಜ ದಾಸ್ತಾನು ಲಭ್ಯವಿದೆ. ರೈತರು ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಶಾಂತಿಯುತವಾಗಿ ತಮ್ಮ ಬೆಳೆಗೆ ಅನುಗುಣವಾದಂತಹ ಬೀಜಗಳನ್ನು ಪಡೆದು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜಂಟಿ ಕೃಷಿ ನಿರ್ದೇಶಕ ಎಚ್.ಡಿ. ಕೊಳೇಕರ್ ಮಾತನಾಡಿ, ರೈತರು ಕೇವಲ ಡಿಎಪಿ ಹಾಗೂ ಯೂರಿಯಾ ಗೊಬ್ಬರಗಳನ್ನೇ ಬಳಸದೆ 15 15 15 17 17 17 19 19 19 10 26 26 12 32 16 ಮುಂತಾದ ಸಂಯುಕ್ತ ರಸಗೊಬ್ಬರಗಳನ್ನು ಬಳಸಬೇಕು ಎಂದು ಸಲಹೆ ನೀಡಿದರು. ಸೋಯಾಬೀನ್ ಬೆಳೆ ಹೆಚ್ಚಾಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ 20 20 013 ಗೊಬ್ಬರ ಬಳಕೆ ಮಾಡಿದರೆ ಎಣ್ಣೆಯ ಅಂಶ ಹಾಗೂ ಕಾಳಿನ ಗಾತ್ರ ಹೆಚ್ಚಾಗಿ ಉತ್ತಮ ಇಳುವರಿ ಪಡೆಯಬಹುದು ಎಂದರು. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದರೆ ಬೇಸಾಯದ ವೆಚ್ಚ ಕಡಿಮೆಯಾಗುತ್ತದೆ ಎಂದು ತಿಳಿಸಿದರು. ನ್ಯಾನೋ ಡಿಎಪಿ ಮತ್ತು ನ್ಯಾನೋ ಯೂರಿಯಾ ಬಳಕೆಯಿಂದ ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ಪರಿಸರದ ಮೇಲಿನ ದುಷ್ಪರಿಣಾಮವೂ ತಗ್ಗುತ್ತದೆ ಎಂದು ಹೇಳಿದರು. ಉಪಕೃಷಿ ನಿರ್ದೇಶಕ ಸಲೀನ್ ಸಂಗತ್ರಾಸ್ ಮಾತನಾಡಿ, ರೈತರು ಭೂಮಿಯ ಹದ ಗಮನಿಸಿ ಬಿತ್ತನೆ ಮಾಡಬೇಕು. ಸೋಯಾಬೀನ್ ಬೀಜವನ್ನು 2 ಇಂಚಿನಿಂದ ಹೆಚ್ಚು ಆಳದಲ್ಲಿ ಬಿತ್ತಿದರೆ ಮೊಳಕೆ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದರು. ಬೀಜದ ದುರುಪಯೋಗ ತಡೆಯಲು QR ಕೋಡ್ ವ್ಯವಸ್ಥೆಯ ಮೂಲಕ ಬೀಜ ವಿತರಣೆಯನ್ನು ಮಾಡಲಾಗುತ್ತಿದ್ದು, ಇದರಿಂದ ಅವಶ್ಯಕತೆ ಇರುವ ರೈತರಿಗೆ ಸಮರ್ಪಕವಾಗಿ ಬೀಜ ವಿತರಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಬಿಎಲ್ ದಳವಾಯಿ ಹಾಗೂ ತಹಸೀಲ್ದಾರ್ ಹನುಮಂತ ಶಿರಹಟ್ಟಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಮಹಾಂತೇಶ್ ಕಳ್ಳಿಬುಡ್ಡಿ, ಟಿಎಪಿಸಿಎಂಎಸ್ ಅಧ್ಯಕ್ಷ ಈಶ್ವರ್ ಉಳ್ಳಾಗಡ್ಡಿ, ಮಾಜಿ ಪುರಸಭೆ ಅಧ್ಯಕ್ಷ ರಾಜು ಜನ್ಮಟ್ಟಿ, ಕೃಷಿ ಸಮಾಜದ ಜಿಲ್ಲಾ ಪ್ರತಿನಿಧಿ ನಾಗನಗೌಡ್ ಬರಮಗೌಡರ್, ಖಜಾಂಚಿ ಶಿವಪುತ್ರಪ್ಪ ತಟವಟಿ, ಸದಸ್ಯರಾದ ಶರಣಬಸಪ್ಪ ಮೆಟ್ಗುಡ್, ಬಸವರಾಜ ಶೆಂತ್ರಿ, ಎಸ್ಸಿ ಪಾಟೀಲ್, ಶಂಭು ರುದ್ರಾಪುರ್, ಕೃಷಿ ಅಧಿಕಾರಿಗಳಾದ ಎಸ್ಎಫ್ ಪೂಜೇರ್, ಬಿಕೆ ಜಮಾದಾರ್, ಎಸ್ಎಸ್ ಮಾಳ್ಗಿ, ಆತ್ಮ ಸಿಬ್ಬಂದಿಗಳಾದ ಚಂದ್ರಕಾಂತ್ ಮರಡಿ, ಪ್ರದೀಪ್ ಮುಗ್ಬಸವ, ಟಿಎಪಿಸಿಎಂಎಸ್ ವ್ಯವಸ್ಥಾಪಕ ಸಂಜಯ್ ಮಾಳನ್ನವರ್, ಕೃಷಿ ಇಲಾಖೆ ಹಾಗೂ ಟಿಎಪಿಸಿಎಂಎಸ್ ಸಿಬ್ಬಂದಿ ಮತ್ತು ರೈತರು ಉಪಸ್ಥಿತರಿದ್ದರು. ಕೃಷಿ ಅಧಿಕಾರಿ ಎಂಎಸ್ ಬಿಸಿಗುಪ್ಪಿ ಕಾರ್ಯಕ್ರಮ ನಿರೂಪಿಸಿದರು. ಯಮನಪ್ಪ ಮಾದಿಗರ್ ವಂದಿಸಿದರು.